ಶಿವಕುಮಾರ್ ಅವರೇ ಪಾಪ DCM ಅವರು ನೀವು ಹೇಳ್ತೀರಾ, ಅವ್ರು ಓಪನ್ ಆಗಿ ನಿಮಗೆ ಹೇಳಿದ್ದಾರೆ, ಇದು CM ಬದಲಾವಣೆ ವಿಚಾರ ಇಲ್ಲ ಅಂತ ಹೇಳಿಲ್ವ ನಿಮಗೆ? ಮತ್ತೆ ಯಾಕೆ ಕೇಳ್ತೀರ ನನ್ನ? ಕಾಂಗ್ರೆಸ್ ಪಕ್ಷ ಸಿಸ್ಟಮ್ ನಿಮ್ಗೆ ಗೊತ್ತಿದೆಯಲ್ಲ, ನೀವೆಲ್ಲ ಸೀನಿಯರ್ಗಳಿದ್ದೀರ, ಎಷ್ಟೋ ವರ್ಷ ಇದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕಾದ್ರೆ ಅದಕ್ಕೆ ವಿಧಿ ವಿಧಾನಗಳಿದೆ. ಅಲ್ಲಿಂದ AICC ಅಬ್ಸರ್ವರ್ ಬರ್ತಾರೆ, MLAಗಳೆಲ್ಲ ಕೇಳಿದ ಮೇಲೆ ಅವರೊಬ್ಬರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಅದಾದಮೇಲೆ ಏನಾಗ್ತದೆ, ಅವರೇ ಕಂಟಿನ್ಯೂ ಆಗ್ತಾರೆ. ಅವರಿಗೆ ಟೈಮ್ ಲಿಮಿಟು ದೊಡ್ಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನೀವು ಇಷ್ಟು ವರ್ಷ ಯಾವಾಗ ಹೈಕಮಾಂಡ್ ಅವರು ಏನಾದರೂ ಒಂದಿದ್ದು, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅದು ನಿಮಗೆ ಹಿಸ್ಟ್ರಿ ತಗೊಳ್ಳಿ. ಆ ಟೈಮಲ್ಲಿ ಅವರು ಅಬ್ಸರ್ವರ್ನ ಕಳಿಸ್ಬಿಟ್ಟು ಬೇರೆಯವ್ರನ್ನ ನಮ್ಮ ವೀರಪ್ಪ ಮೊಯ್ಲಿಯವ್ರನ್ನ ಮಾಡಿದರು. ಆ ಥರ ಕೆಲವು ಸಂದರ್ಭದಲ್ಲಿ ಆಗ್ತದೆ. ಅದನ್ನು ಚೀಫ್ ಮಿನಿಸ್ಟ್ರಿಗೆ ಇಲ್ಲ ಅಂದ್ಬಿಟ್ಟು ಹೇಳಿದವ್ರು ಯಾರು? ಹೈಕಮಾಂಡ್ ಅವರೇನು ಹೇಳಿದಾರ? ಶಿವಕುಮಾರ್ ಅವರೇ ಪಾಪ DCM ಅವರು ನೀವು ಹೇಳ್ತೀರಾ, ಅವ್ರು ಓಪನ್ ಆಗಿ ನಿಮಗೆ ಹೇಳಿದ್ದಾರೆ, ಇದು CM ಬದಲಾವಣೆ ವಿಚಾರ ಇಲ್ಲ ಅಂದ್ಬಿಟ್ಟು ಹೇಳಿಲ್ವ ನಿಮಗೆ? ಮತ್ತೆ ಯಾಕೆ ಕೇಳ್ತೀರ ನನ್ನ? ನೋಡಿ ಸುರೇಶ್ ಅವರು ಸಮೇತ ಏನು ಹೇಳೋದಂದ್ರೆ ಸುರೇಶ್ ಅವ್ರನ್ನ ಕೇಳಿ, ನನ್ನ ಕೇಳಬೇಡಿ. ನೋಡಿ, ನಾನು ಈಗಾಗಲೇ ಹೇಳಿದೆ, ನಮ್ಮ ಆಫೀಸರ್ಸ್ ಎಲ್ಲ ಕೂತಿದ್ದಾರೆ, ಬೇಡ ಅಂದ್ಬಿಟ್ಟು ಹೇಳಿದ್ರು. ಸುರೇಶ್ ಅವರು ನಮ್ಮ ಸೀನಿಯರ್ ಲೀಡರ್, XMP ಆಗಿದ್ದವರು. ನೀವು ಅವರೇನಾದ್ರು ಹೇಳಿದ್ರೆ ಅವ್ರನ್ನ ದಯವಿಟ್ಟು ಕೇಳಿ, ಅವ್ರ ಆನ್ಸರ್ ಮಾಡಿ. ಈಗ ಅದು ವಿಚಾರನೇ ಇಲ್ಲಲ್ಲ. ನೋಡಿ, ನೀವು ಕೇಳಿ, ಆ ವಿಚಾರ ಬಂದಾಗ ಅದಕ್ಕೆ ಆನ್ಸರು ಹೈಕಮಾಂಡ್ ಅವರು ಹೇಳ್ತಾರೆ. ನನಗೆ ಐ ಆಮ್ ಓನ್ಲಿ ಎನರ್ಜಿ ಮಿನಿಸ್ಟ್ರು, ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ನಮಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅದನ್ನು ಕೇಳಿ. ಅದನ್ನು ಬಿಟ್ಟು ಹೈಕಮಾಂಡ್ ವಿಚಾರದಲ್ಲಿ ನಮ್ಮನ್ನ ಕೇಳ್ತೀರಾ? ಇಲ್ಲ. ನೋಡಿ, ಹೈಕಮಾಂಡ್ ಅವ್ರನ್ನ ನಮ್ಮವರೇ AICC ಅಧ್ಯಕ್ಷರಿದ್ದಾರೆ. ಅವರು ದಂಧೆನೇ ಬಂದುಬಿಟ್ಟು ಬೆಂಗಳೂರಲ್ಲಿ ಹೇಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ನಾನು ನಿಮ್ಮ ಪ್ರೆಸ್ ಅವ್ರು ಕೇಳಿದಕ್ಕೆ ಏನು ಆನ್ಸರ್ ಮಾಡಿದ್ರೆ ನಿಮಗೂ ಗೊತ್ತಿರಬೇಕಲ್ಲ, ಅದೇ ಹೈಕಮಾಂಡ್ ಆನ್ಸರ್.